ದಶಕಗಳಿಂದ ಜರ್ಮನಿ ಕೈಗೆಟುಕುವ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ, ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಪಾಲಿನ ಸ್ವರ್ಗ ಅಂತಾನೆ ಪರಿಗಣಿಸಲ್ಪಟ್ಟಿದೆ. ಆದರೆ ಬರ್ಲಿನ್ನಿಂದ ಬರ್ತಿರುವ ಇತ್ತೀಚಿನ ವರದಿಗಳು ಜರ್ಮನ್ ಡ್ರೀಮ್ ಅನ್ನೋದು ನೂರಾರು ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ದುಸ್ವಪ್ನವಾಗಿ ಬದಲಾಗ್ತಾ ಇರೋದನ್ನ ಸೂಚಿಸುತ್ತಿವೆ. ಜರ್ಮನಿಯ ಪ್ರಖ್ಯಾತ ಖಾಸಗಿ ವಿಶ್ವವಿದ್ಯಾನಿಲಯವೊಂದರಲ್ಲಿ ಓದ್ತಿರುವ ಸುಮಾರು 4500 ಭಾರತೀಯ ವಿದ್ಯಾರ್ಥಿಗಳು ಗಡೀಪಾರು ಭೀತಿಯನ್ನ ಎದುರಿಸುತ್ತಿದ್ದಾರೆ ಅನ್ನೋ ಸುದ್ದಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದ ಪಠ್ಯಕ್ರಮ ಹಠಾತ್ತನೆ ವಲಸೆ ಮಾನದಂಡಗಳನ್ನು ಪೂರೈಸೋಕೆ ವಿಫಲವಾಗಿದ್ದು ಹೇಗೆ? ಶಿಕ್ಷಣದ ವಾಣಿಜ್ಯೀಕರಣಕ್ಕೆ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹೋದ ವಿದ್ಯಾರ್ಥಿಗಳ ಕನಸು ಮತ್ತು ಹಣಕ್ಕೆ ಹೊಣೆಗಾರರ್ಯಾರು? ಶಿಕ್ಷಣ ಸಂಸ್ಥೆನ ಅಥವಾ ರಾತ್ರೋರಾತ್ರಿ ನಿಯಮಗಳನ್ನು ಬದಲಿಸಿದ ಸರ್ಕಾರನ? ಈ ಬಿಕ್ಕಟ್ಟಿನ ಕೇಂದ್ರ ಬಿಂದು ಜರ್ಮನಿಯ ಅತಿದೊಡ್ಡ ಖಾಸಗಿ ವಿಶ್ವವಿದ್ಯಾನಿಲಯವಾದ IU ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಜಾಗತಿಕವಾಗಿ 1.30 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಈ ಸಂಸ್ಥೆಯಲ್ಲಿ ಸುಮಾರು 4500 ಭಾರತೀಯರು ದಾಖಲಾಗಿದ್ದಾರೆ. ಸಮಸ್ಯೆಯ ಮೂಲ ಇರೋದು ವಿಶ್ವವಿದ್ಯಾನಿಲಯದ ಹೈಬ್ರಿಡ್ ಕಲಿಕಾ ಮಾದರಿಯಲ್ಲಿ, ಅಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಬೆರಕೆ. ಮಹಾರಾಷ್ಟ್ರದ 25 ವರ್ಷದ ದೀಪ್ ಶಂಭಾರ್ಕರ್ ಅವರ ಕತೆ ಇದಕ್ಕೊಂದು ನಿದರ್ಶನ. ಸುಮಾರು 18 ಲಕ್ಷ ರೂಪಾಯಿಯನ್ನ ಸಾಲ ಮಾಡಿ ಜುಲೈ 2024ರಲ್ಲಿ ಬರ್ಲಿನ್ಗೆ ತೆರಳಿದ ದೀಪ್ ಅವರಿಗೆ ವೀಸಾ ವಿಸ್ತರಣೆಯ ಬದಲು ಬರ್ಲಿನ್ ವಲಸೆ ಕಚೇರಿಯಿಂದ ದೇಶ ಬಿಟ್ಟು ಹೋಗುವಂತೆ ಆದೇಶ ಬಂದಿದೆ. ಇಲ್ಲದೆ ಇದ್ರೆ ಗಡೀಪಾರು ಮಾಡೋದಾಗಿ ಎಚ್ಚರಿಸಲಾಗಿದೆ. ಜರ್ಮನ್ ನ್ಯಾಯಾಲಯಗಳ ಪ್ರಕಾರ ಈ ವಿಶ್ವವಿದ್ಯಾನಿಲಯದ ಹೈಬ್ರಿಡ್ ಸೆಷನ್ಗಳು ಜರ್ಮನ್ ಕಾನೂನಿನ ಅಡಿಯಲ್ಲಿ ಆನ್ ಕ್ಯಾಂಪಸ್ ಸ್ಟಡಿ, ಅಂದ್ರೆ ಕ್ಯಾಂಪಸ್ನಲ್ಲಿನ ಕಲಿಕೆ ಅಂತ ಪರಿಗಣಿಸಲ್ಪಡೋದಿಲ್ಲ. ಕ್ಯಾಂಪಸ್ನಲ್ಲಿ ಮೂಲಸೌಕರ್ಯದ ಕೊರತೆ, ಪ್ರಾಧ್ಯಾಪಕರ ಅಭಾವ ಮತ್ತು ತೀರಾ ಕಡಿಮೆ ದೈಹಿಕ ಹಾಜರಾತಿಯನ್ನ ನ್ಯಾಯಾಲಯ ಎತ್ತಿ ತೋರಿಸಿದೆ. ಪರಿಣಾಮವಾಗಿ ಈ ಕೋರ್ಸ್ಗಳನ್ನ ದೂರ ಶಿಕ್ಷಣ ಅಂತ ಮರು ವರ್ಗೀಕರಿಸಲಾಗಿದೆ. ಜರ್ಮನಿಯ ನಿಯಮದ ಪ್ರಕಾರ ದೂರ ಶಿಕ್ಷಣಕ್ಕೆ ವಿದ್ಯಾರ್ಥಿ ರೆಸಿಡೆನ್ಸಿ ಪರ್ಮಿಟ್ ಸಿಗೋದಿಲ್ಲ. ಮತ್ತೊಂದು ಪ್ರಕರಣದಲ್ಲಿ ದೆಹಲಿಯ ರಾಘವ್ ಅನ್ನೋ ವಿದ್ಯಾರ್ಥಿ ಈ ವಿವಿಗೆ ಆಯ್ಕೆಯಾಗಿದ್ದರೂ ವೀಸಾ ಸಿಗದೆ ಭಾರತದಲ್ಲೇ ಸಿಲ್ಕೊಂಡಿದ್ದಾರೆ. ವೀಸಾ ತಿರಸ್ಕಾರವನ್ನ ಪ್ರಶ್ನಿಸುವ ಸರಳ ಕಾನೂನು ಪ್ರಕ್ರಿಯೆಯನ್ನ ಜರ್ಮನಿ ರದ್ದುಗೊಳಿಸಿರೋದ್ರಿಂದ ವಿದ್ಯಾರ್ಥಿಗಳು ಈಗ ದುಬಾರಿ ಕಾನೂನು ಹೋರಾಟ ನಡೆಸಬೇಕಾಗಿದೆ. ಖಾಸಗಿ ವಿಶ್ವವಿದ್ಯಾನಿಲಯಗಳು ಹೈಬ್ರಿಡ್ ಪ್ರೋಗ್ರಾಂಗಳನ್ನ ಆಧುನಿಕ ಶಿಕ್ಷಣದ ಹೆಸರಲ್ಲಿ ಮಾರಾಟ ಮಾಡ್ತಿವೆ. ಆದರೆ ಜರ್ಮನ್ ವಲಸೆ ಕಾನೂನು ಸಾಂಪ್ರದಾಯಿಕವಾಗಿದೆ. ನ್ಯಾಯಾಲಯದ ತೀರ್ಪು ಸ್ಪಷ್ಟಪಡಿಸೋದೇನು ಅಂತಂದ್ರೆ, ವಿಶ್ವವಿದ್ಯಾನಿಲಯ ತನ್ನ ಭೌತಿಕ ಸಾಮರ್ಥ್ಯಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡಿದೆ ಮತ್ತು ಸ್ಕ್ರೀನ್ ಮೇಲೆ ನಡೆಯುವ ಪಾಠವನ್ನೇ ಕ್ಯಾಂಪಸ್ ಅನುಭವ ಅಂತ ಬಿಂಬಿಸಿದೆ. ಬರ್ಲಿನ್ ವಲಸೆ ಕಚೇರಿ ಪೂರ್ವ ಸೂಚನೆ ಇಲ್ಲದೆ ಹೈಬ್ರಿಡ್ ಪ್ರೋಗ್ರಾಂಗಳ ಮೌಲ್ಯಮಾಪನವನ್ನ ಬದಲಿಸಿದೆ ಅಂತ ವಿಶ್ವವಿದ್ಯಾನಿಲಯ ಆರೋಪ ಮಾಡ್ತಾ ಇದ್ರೂ ಇದು ಜರ್ಮನ್ ಅಧಿಕಾರಿಗಳ ಕಠಿಣ ನಿಲುವನ್ನ ಸೂಚಿಸುತ್ತೆ. ವಿದ್ಯಾರ್ಥಿ ವೀಸಾವನ್ನ ದುರ್ಬಳಕೆ ಮಾಡಿಕೊಂಡು ಶಾಶ್ವತ ವಾಸಕ್ಕೆ ದಾರಿ ಮಾಡಿಕೊಳ್ಳೋದನ್ನ ತಡೆಯೋಕೆ ಜರ್ಮನಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ. ಪ್ರೆಸೆನ್ಸ್ ಕಲ್ಚರ್ ಕಡ್ಡಾಯಗೊಳಿಸುವ ಮೂಲಕ ಶಿಕ್ಷಣವೇ ಮುಖ್ಯ ಉದ್ದೇಶ ಆಗಿರಬೇಕು ಅಂತ ಸರ್ಕಾರ ಪ್ರತಿಪಾದಿಸ್ತಾ ಇದೆ. ರಾಘವ್ ಅವರಂತಹ ವಿದ್ಯಾರ್ಥಿಗಳು ಏಜೆನ್ಸಿಗಳ ಮೂಲಕ ದಾಖಲಾಗ್ತಾರೆ. ಈ ಏಜೆನ್ಸಿಗಳು ಯುರೋಪ್ಗೆ ಹೋಗುವ ಸುಲಭ ಮಾರ್ಗವಾಗಿ ಇಂತಹ ವಿವಿಗಳನ್ನು ಪರಿಚಯಿಸುತ್ತೆ. ಆದರೆ ಅಲ್ಲಿನ ಕಾನೂನು ವಾಸ್ತವ ಮತ್ತು ಮಾರ್ಕೆಟಿಂಗ್ ಪಿಚ್ ನಡುವಿನ ವ್ಯತ್ಯಾಸದ ಅರಿವು ವಿದ್ಯಾರ್ಥಿಗಳಿಗಾಗುವಷ್ಟರಲ್ಲಿ ಕಾಲ ಮಿಂಚಿರುತ್ತೆ. ಜರ್ಮನಿಯಲ್ಲಿನ ಭಾರತೀಯ ವಿದ್ಯಾರ್ಥಿಗಳಿಗೆ ಎದುರಾಗಿರುವ ಗಡೀಪಾರು ಆದೇಶ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪಾಶ್ಚಿಮಾತ್ಯ ದೇಶಗಳ ಆಕರ್ಷಣೆ ವಲಸೆ ಕಾನೂನಿನ ಸೂಕ್ಷ್ಮತೆಗಳನ್ನು ಮರೆಮಾಚಬಾರದು. ಜರ್ಮನಿ ಸಂಶೋಧನೆ ಮತ್ತು ಸಾರ್ವಜನಿಕ ಶಿಕ್ಷಣದಲ್ಲಿ ಜಾಗತಿಕ ಶಕ್ತಿಯಾಗಿ ಮುಂದುವರೆದಿದ್ರೂ ಅಲ್ಲಿನ ಖಾಸಗಿ ವಿಶ್ವವಿದ್ಯಾನಿಲಯದ ವಲಯ ಬೆಳೆಯುವ ಹಾದಿಯಲ್ಲಿದೆ ಅನ್ನೋದು ಸ್ಪಷ್ಟ. ಅತಂತ್ರ ಸ್ಥಿತಿಯಲ್ಲಿರುವ 4500 ವಿದ್ಯಾರ್ಥಿಗಳಿಗೆ ಈಗ ಮುಂದಿನ ದಾರಿ ಕಷ್ಟಕರವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.